ಬಂಡೆ ಇದಕ್ಕೆ ಒಂದು 10 ಲೋಡ್ ಮಣ್ಣು ಹೇಳೀನಿ. ಇವತ್ತು ಬರುತ್ತೆ. ಸ್ವಲ್ಪ ಇದೊಂದಿಟ್ಟು ಕಾರ್ಲ್ ಮಣ್ಣು ಹಂಗೈತೆ ಅಂತ ಹೇಳಿ ಒಂದು 10 ಲೋಡ್ ಮಣ್ಣು ಹೇಳೀನಿ. ಯಾಕೆ ಯಾವ ಬೆಳೆ ಹಾಕಿರೋನು ಅಷ್ಟಿದ್ರೆ ಬರೋಲ್ಲ, ಅದಕ್ಕೆ ಒಂದು 10 ಲೋಡ್ ಮಣ್ಣು ನೋಡ್ಸೋಣ ಅಂತ ಇವತ್ತು. ನಾನು ಹೇಳೋಣ ಅಂತಿದ್ದೆ ಕಣಣ್ಣ, ಏಣ ಒಂದು 10 ಲೋಡ್ ಮಣ್ಣು ನೋಡ್ಸೋಣ ಅಂತ. ಹೆಂಗೆ ಬಿಡತ್ತೆ ಅಲ್ಲಿ ಹೇಳಿದ್ಯಲ್ಲ, ವಾಡ್ಸ್ಬಿಡು. ವಾಡ್ಸಿರಿ ಸತಿ ರಾಗಿನ ಇಲ್ಲಾಂದ್ರೆ ಗದ್ದೆ ಹೊಡಿಯೋಕ್ಕಾಗುತ್ತೆ ಬಿಡು. ನೀರೇನು ಮಸ್ತ್ ಆಗ್ತಾವೆ ಗದ್ದೆ ಹೊಡಿಯೋಕ್ಕಾಗುತ್ತೆ. ಬಿಡತ್ತ ಗದ್ದೆ ಇನ್ನೇನು ಹೊಡಿಯೋಣ, ನೋಡೋಣ ಏನಾಗುತ್ತೋ ಅದನ್ನು ಮಾಡೋಣ. ಅದೇ ನಾನು ಸಾಕು ಅಡಿಕೆ ಗಿಡ ಏನು ಬೇಡ, ನಮ್ಮ ಹುಡುಗ ಅಡಿಕೆ ಗಿಡ ಇಕ್ಕ ನಮ್ಮ ತನಿದ್ಕೊನು. ನಾನು ಅದಕ್ಕೆ ಅಡಿಕೆ ಗಿಡ ಬೇಡಪ್ಪ, ಯಾತನ ರಾಗಿ ಪಾಗಿ ಬೆಳ್ಕೊಂಬಕ್ಕಾಗುತ್ತೆ. ಹತ್ತಿ ಗಿಡ ಹಾಕೋಣಂತಿದ್ನಪ್ಪ ನಾನು. ಅದೇ ಹತ್ತಿ ಗಿಡನೇ ಹಾಕಿರೋದು ಬಾ, ಖರ್ಚಿಲ್ಲದ ಬೆಳೆ ಹತ್ತಿ ಗಿಡನ. ನೀರುಳ್ಳಿ ಹಾಕಿರತ್ತೆ ಏನ, ಈರುಳ್ಳಿನೂ ಬೋಲ್ ರೇಟ್ ಆಗ್ತಾವೆ ಸಜ್ಜಿ ಈರುಳ್ಳಿನ ಹತ್ತಿ ಗಿಡನ ಯಾತನ ಹಾಕಿರತ್ ಬಾ. ಈರುಳ್ಳಿದು ಬೋಲ್ ಕೂಲಿ ಕಣ. ಹತ್ತಿ ಅಂತಂದರೆ ಹತ್ತಿ ಗಿಡ ಹಾಕ್ಬಿಟ್ರೆ ಕಳೆ ತೆಗೆದ್ಬಿಟ್ರೆ ಒಂದಿಟ್ಟು ಔಷಧ ಹೊಡೆದು ಆಮೇಲೆ ಹತ್ತಿ ಬಿಡ್ಸಾ ಇದೆಯಾ. ಈರುಳ್ಳಿದ ಹಂಗಲ್ಲ ಬೋಲ್ ಪಾಟು ಓಟು ಐಟಮ್ ಮಾಡಬೇಕು ಸಲಪ. ಹತ್ತಿ ಗಿಡ ಹಾಕೊಂಡು ಸುಮ್ಕಿರು, ಹಂಗೆ ಮಾಡಿದ್ರೆ ಆತೇಳ್ಬಾ. ಏಣ ನೀತಾಗೆ ಯಾತ ಮಾತಾಡ್ಬೇಕಾಯ್ತು ನಾನು. ಈಗ ನಾನು ತಗೊಂಡಿಟ್ಟು ದುಡ್ಡಿತ್ತು, ಅದಕ್ಕೆ ಏನು ಮಾಡೋಣ ಅಂತ ನಾನು ಅಂದ್ಕೊಂತ ಇದ್ನ. ದುಡ್ಡು ಇಕ್ಕೊಂಡ್ರೆ ಸುಮ್ಮನೆ ಹಂಗೇ ಇರುತ್ತೆ, ಅದಕ್ಕೆ ಏನೋ ಮಾಡೋಣ ಅಂತ ನಾನಿದ್ದೆ. ಏನು ಮಾಡ್ತೀಯಪ್ಪ ಮಾಡು, ಏನಾನ ಮನೆಗಿನ ಕಟ್ಟೋದ ಯಾತ ನಾನು ಯೋಟೈತೆ. ನೀನು ಮನೆ ಕಟ್ಟೋಕಂದ್ರೆ ಶಾನೆ ದುಡ್ಡು ಬೇಕಪ್ಪ. ನಾನು ತೆಗೆ ಒಂದು 4-5 ಲಕ್ಷ ರೂಪಾಯಿ ಐತಿ. ಮೊದಲಿಂದ ನಾನು ಅದು ಇದು ಒಂದಿಟ್ಟು ಕಟ್ಕೊಂಡಿದ್ದೆ, ಒಂದಿಟ್ಟು ಐತಿ. ಒಂದು 5 ಲಕ್ಷ ದುಡ್ಡು ಐತಪ್ಪ. ಮೊನ್ನೆ ಒಂದಿಟ್ಟು ಅದಕ್ಕೆ ಕಟ್ಟಿದ್ದೆ, ಅದೊಂದು 70,000 ಬಂತು. ಒಂದಿಟ್ಟು ಎಲ್ ಐ ಸಿದು ಅದು ಕಟ್ಕೊಂಡಿದ್ದೆ, ಅದೊಂದಿಟ್ಟು ಬಂತು. ಅದಕ್ಕೆ ಅದೆಲ್ಲ ಒಂದು 5 ಲಕ್ಷ ಆಗೈತಿ. 5 ಲಕ್ಷ ಅಂದರೆ ಇನ್ನೊಂದು 5 ಲಕ್ಷ ಹೆಂಗೆ ಆಗುತ್ತೆ. ಸುಮ್ಮನೆ ಕಟ್ರಿ, ಇನ್ನೊಂದು 5 ಲಕ್ಷ ಆಡತಿ ದುಡಿತೀರ. ನಿನ್ನ ಮಗ ಸೊಸಿ ಎಲ್ಲರೂ ದುಡಿತಾರೆ ಇವಾಗ. ಸುಮ್ಮನೆ ಇನ್ನೊಂದು 5 ಲಕ್ಷ ದುಡಿಬೋದು. ಬೇಡ ಕಣೋ, ಸಾಲ ಮಾಡ್ಕೊಂಡು ಕಟ್ಟಕ ಸುಮ್ಕಿರತ್ತ. ಇನ್ನು 5 ಲಕ್ಷ ಅಂತಂದರೆ ನಾನು ಈ ದಿನ ಕುಡಿಕೊಂಡಿರೋ ದುಡ್ಡು 5 ಲಕ್ಷ ಆಗೈತೆ. ಈ ದಿನ ಕುಡಿಕೇನಿ, ಅದ್ರಾಗ ಇನ್ನೂ 5 ಲಕ್ಷ ದುಡ್ಡು ಕುಡಿಕ್ಬೇಕಂದ್ರೆ ಯೋಸನ ದಿನ ಬೇಕಣ, ಆಗಲ್ಲ. ಹೇಳತ್ತ ನಿಮ್ಗೇನು ಅರ್ಜೆಂಟ್ ಇಲ್ಲ, ನೀವು ಒಂದೊಂದೇ ನಿಧಾನವಾಗಿ ಮಾಡ್ಕೊಂಬಂತ್ರಿ. ನಿಧಾನವಾಗಿಯೇ ಈಗ ಇವಾಗ 5 ಲಕ್ಷ ರೂಪಾಯಿ ದುಡ್ಡು ಆಯ್ತಾ, ಸಾಕು. ಸಣ್ಣದ ಒಂದು ರೂಮ್ ಅಲ್ಲಿ ಅಡುಗೆ ಮನೆ ಮಾಡ್ಕೊಂಡ್ರೆ ಸಾಕು. ಸಣ್ಣದಾಗಿ ಮಾಡ್ಕೊಳ್ರಿ. ಮುಂದಕ್ಕೆ ಸೀಟ್ ಬಗ್ಗಿಸಿಬಿಟ್ರೆ ಸಾಕು. ಒಂದಿಟ್ಟು ಸಣ್ಣ ಮಾಡ್ಕೊಂಡು ಮನೆ ಅಮ್ಮಂಗೆ ಇರ್ಬೇಕಲ್ಲ, ಅದಕ್ಕಾಗಿ ಹೇಳ್ತಿರೋದು. ಒಂದು ರೂಮ್ ಅಲ್ಲಿ ಅಡುಗೆ ಮನೆ ಮಾಡ್ಕೊಂಡು ಮುಂದ್ಕೊಂದಿಟ್ಟು ಸೀಟ್ ಹಾಕ್ಯಂಡ್ರೆ ಸಾಕು. ಈಗ ಸೀಟಿನ ಮನೆನಾಗಲಿ ಒಂದು 7-8 ಲಕ್ಷಕ್ಕೆ ಆಗ್ಬಿಡೋದು ಕಾಣಲ್ಲ. ಸುಮ್ಮನೆ ಹಂಗೆ ಮಾಡ್ಕೊಳ್ಳಲ್ಲ. ಸುಮ್ಮನತ್ತ ಹೆಂಗೆ ಆಗುತ್ತೆ ಮುಂದೆ ಆಮೇಲೆ ನೋಡ್ಕೊಂಬಂತ್ರಿ. ಸದ್ಯಕ್ಕೆ ಒಂದಿಟ್ಟು ಮಾಡ್ಕೊಳ್ರಿ. ಈಗ ಮಳೆ ಬಂದ್ರೆ ಇಲ್ಲಿ ಹೊಲ್ದಾಗಿರೋಕ್ಕಾಗಲ್ಲ ಕಣ. ಈಗೇನು ಹೆಂಗೆ ಬೇಸಿಗೆ ಇರ್ತೀಯ, ಮಳೆ ಬಂದ್ರೆ ಜೀವ ಅಂತೈತೆ. ನೀರು ಪಾರು ಬಂದ್ರೆ ಒಳಕ್ಕೆ ಬರ್ತವೆ. ಅದಕ್ಕಾಗಿನ ಸುಮ್ಮನೆ ಅಲ್ಲಿ ಒಂದಿಟ್ಟು ಕಟ್ಕೊಂಬಂತೆ. ಹೆಂಗೋ ಜಾಗ ಐತಲ್ಲ ನಿಂದೊಂದಿಟ್ಟು ಇತ್ಲ ಜಾಗ ಐತೆ, ಅತ್ಲ ಕಟ್ಕೊಂಡ್ರೆ ಆತ. ನಾನು ಸಾಲ ಮಾಡೋದು ಬೇಡ ಅಂತೀಗ. ಹೆಂಗೆ ನಿಮ್ದಾಗ ಇದ್ವಿ, ಆಮೇಲೆ ಸಾಲ ಮಾಡೋದು ಬಿಟ್ಟು ಸಾಲ ಸುಮ್ಕಿರೋಣ ಅಂತ. ಸಾಲ ಮಾಡ್ಬೇಕಂದ್ರೆ ನನಗೆ ಬೈಯೋದಂಗೆ ಆಗುತ್ತೆ. ಏನಮ್ಮ ಮನೆ ಬಾರಮ್ಮ, ಮಾಮ ಒಂದು 5 ಲಕ್ಷ ದುಡ್ಡು ಐತೆ, ಏನು ಮಾಡೋಣ ಅಂತಿದ್ದ. ಅದಕ್ಕೆ ಏನು ಮಾಡ್ಬೇಕು ಏನೋ ಅಂತ ಹೇಳ್ತಿದ್ನಮ್ಮ. ಏನು ಮಾಡೋಣ ಅದಕ್ಕೆ ನಾನು ಮನೆ ಕಟ್ಟು ಅಂತ ಹೇಳ್ತಿದ್ನಮ್ಮ. ಹ್ಞೂ ಮಮ್ಮ, ನನಗೂ ಅಷ್ಟೇ ಮನೆ ಮಾಡ್ಕೋಬೇಕು ಅಂತ ಸ್ವಲ್ಪ ಆಸೆ ಐತೆ. ಅದೇ ನಾನು ದುಡ್ದು ಮಾಡ್ಕೊಂಬನ ಅಂತ ಇದ್ದೆ. ಏನು ಮಾಡೋಕ್ಕಾಗುತ್ತೆ, ದುಡ್ದು ಮಾಡ್ಕೊಂತೀವಿ ಬಿಡು ಮಮ್ಮ. ನಂತಾಗೆ ಒಂದು 5 ಲಕ್ಷ ಇತ್ತು ಕಣಮ್ಮ. ಅದಕ್ಕೆ ಒಂದು 5 ಲಕ್ಷಕ್ಕೆ ನಾನು ಮನೆ ಆಗಲ್ಲ, ಒಂದು 10 ಲಕ್ಷ ನಾನು ಬೇಕು ಅಂತ ನಾನು ಒಂದಿಟ್ಟು ಮನೆ ಕಟ್ತೀವಿ ಅಂತಂದರೆ. ಈಗ ಮಮ್ಮ ಮನೆಗೆ ನಾವು ಆಗ್ತಾಗೆಲ್ಲ ಐತೆ ಬಂಡವಾಳ. ನೀನು 5-6 ಲಕ್ಷದಾಗೂ ಮನೆ ಕಟ್ಬೋದು, 10 ಲಕ್ಷದಾಗೂ ಮನೆ ಕಟ್ಬೋದು, ತಿರ್ಗಾ 50 ಲಕ್ಷದಾಗೂ ಮನೆ ಕಟ್ಬೋದು. ಇನ್ನು ಹೆಂಗೆ ಕಟ್ಟಿದ್ರು ಐತೆ ಮನೆಗೆ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸಾಕು, ಸಣ್ಣ ಒಂದು ರೂಮ್ ಅಲ್ಲಿ ಅಡುಗೆ ಮನೆ ಮಾಡ್ಕೊಂಡು ಮುಂದಕ್ಕೆ ಒಂದಿಟ್ಟು ಸೀಟ್ ಬಗ್ಗಿಸಿ ಹೇಳೋದ ಸಾಕು. ಮನೆ ಏನು ದುಡಿಯಲ್ಲ. ಆಮೇಲೆ ಆತನ ಅಷ್ಟು ಫಸ್ಟಿ ಮಾಡ್ಕೊಂಬಂತ್ರಿ ಸಾಕು. ಸಿಂಪಲಾಗಿ ಮನೆ ಇರಬೇಕು. ಯೋಟನ ಇರೋಕ್ಕೆ ಒಂದಿಟ್ಟು ಸಿಂಪಲಾಗಿ ಕಟ್ಕೊಂಡು ನಮಗೆ ಆದಾಯ ಬರೋ ಅಂಥದ್ದು ಮಾಡ್ಕೋಬೇಕು. ಸುಮ್ಮನೆ ಯೋಟನ ಮನೆ ಬಂಡವಾಳ ಹಾಕ್ಬಾರ್ದು. ಅಂದ್ರೆ ಮನೆ ಏನು ದುಡಿಯಲ್ಲ. ನೀನು ಯೋಟ್ ಬಂಡವಾಳ ಹಾಕಿದ್ರು ಮನೆ ದುಡಿಯಲ್ಲ. ಅದ್ರಾಗೆ ನಾವು ಮಾಡ್ಕೊಂಡಂಗೆಲ್ಲ ಐತಲ್ಲಿ. ಒಂದಿಟ್ಟು ಸಿಂಪಲಾಗಿ ಮಾಡ್ಕೊಂಡ್ರೆ ಆತ ಅಷ್ಟೇ. ಇನ್ನು 5 ಲಕ್ಷ ಅದನ್ನು ಕೊಡ್ತೀಯ, ಇನ್ನೊಂದು 5 ಲಕ್ಷ ಹಾಕಿ ನಾವು ಕಟ್ತೀವಿ. ಕಟ್ಕೊಂಬನ ಸರಿನಾ? ನಾನು ಕಟ್ಕೊಂತೀನಿ. ಇನ್ನೊಂದು 5 ಲಕ್ಷ ಹಾಕಿ ಕಟ್ಟೋಕ್ಕಾಗುತ್ತೆ. ಒಂದು 10 ಲಕ್ಷದಾಗ ಮುಗ್ದೋಗ್ಬಿಡ್ಲಿ. ನಾವು ಹಿಂದಕ್ಕೆಲ್ಲ ಬೇಕಾದರೆ ಮೋಲ್ಡ್ ಹಾಕಿ ಮುಂದಕ್ಕೆ ಸ್ವಲ್ಪ ಸೀಟ್ ಹಾಕ್ಕೊಂಡು ಸಾಕು ಸಣ್ಣ ಮಾಡ್ಕೊಂಬಕ್ಕಾಗುತ್ತೆ. ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆನೇ ಮಾಡ್ಕೊಂಬನ. ಯಾಕಂದರೆ ಇವಾಗ ನಂದು ಸರ ಬೇರೆ ಐತೆ, ಅದನ್ನು ಅಡ ಇಕ್ತೀನಿ. ನಮ್ಮ ಅದಿದ್ರು ಇರಲಿ, ಅಲ್ಲಿ ಬ್ಯಾಂಕ್ನಾಗಿರುತ್ತೆ, ನಮ್ಮ ಹಾಕ್ಕೊಂಡೋಗು ಮತ್ತು ಸರ ಮಾಡಿಸವ್ರೆ. ಅದನ್ನು ಅಡ ಇಕ್ತೀನಿ. ಅಡ ಇಕ್ಬಿಟ್ಟು ಕಟ್ಕೊಂಬಕ್ಕಾಗುತ್ತೆ. ಒಂದೊಂದು 8 ಲಕ್ಷ ಆದರೂ ಆಗಲಿ, ಅದೊಂದು 5 ಲಕ್ಷ ಕಟ್ಕೊಂಡ್ರೆ ಅದು ಸಿಂಪಲಾಗಿ. ಸಾಕಡನು ಮಾಡೋಕ್ಕಲ್ಲ, ಸಾಕು. ಮನೆ ಒಂದಿಟ್ಟು ಸಿಂಪಲಾಗೆ ಮಾಡ್ಕೋಬೇಕು. ಮನೆ ಐತೆ ಅಮ್ಮಂಗೆ ಸಿಂಪಲಾಗೆ ಮಾಡ್ಕೋಬೇಕು. ಸುಮ್ಮನೆ ನೋಟ ಆಡಂಬ್ರದಾಗೆ ಮನೇನ ಕಟ್ಟಬಾರ್ದು.
ಅಮ್ಮ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಕಟ್ಸೋಣ. ಈಗ ಸಿಮೆಂಟು ಮಳ್ಳು ಇಟ್ಟಿಗೆ ಎಲ್ಲ ತರಿಸ್ಬಿಟ್ಟು ಯಾರಿಗಾನ ಕಾಂಟ್ರಾಕ್ಟ್ ಕೊಟ್ಟು ಕಟ್ಸೋಕ್ಕಾಗುತ್ತೆ. ಕೆಳಕೆಲ್ಲ ನೆಲಕ್ಕೆಲ್ಲ ನಾವೀಗ ಒಟ್ಟಿನಲ್ಲಿ ಮಾಡ್ದಂಗೆಲ್ಲ ಐತೆ. ಟೈಲ್ಸ್ ಆಗಲಿ ನಾವು ಸಣ್ಣ ಕಡಿಮೆ ರೇಟ್ನ ಬರ್ತಾವಲ್ಲ ವಿಟ್ರಿಫೈಡು ಅಂಥವು ಹಾಕ್ಸಿರಾಯ್ತು. ವಿಟ್ರಿಫೈಡು 2x4 ಆ ಥರ ಬರ್ತಾವಲ್ಲ ಆ ಥರ ಟೈಲ್ಸ್ಗಳೆಲ್ಲ ಹಾಕ್ಸಿದ್ರಾಯ್ತು. ಮತ್ತು ನಾವು ಸ್ವಲ್ಪ ಸಿಂಪಲಾಗಿ ಒಟ್ಟಿನಲ್ಲಿ ನಮ್ಮ ಲೆವೆಲಿಗೆ ತಕ್ಕನಂಗೆ ನಾವು ಕಟ್ಕೊಂಡ್ರೆ ಸಾಕು. ಹೆಂಗಾಗುತ್ತೆ ಹಂಗೆ ನೋಡೋಣ. ಇಲ್ಲಾಂದರೆ ಕಡಪದ ಬಣ್ಣೆನೇ ಹಾಕೋದು ಏನೋ ಒಂದು ಮಾಡೋಕ್ಕಾಗುತ್ತೆ. ಒಟ್ಟಿನಲ್ಲಿ ಸಿಂಪಲಾಗಿ ಇರಬೇಕಪ್ಪ. ಅಷ್ಟು ಚೆನ್ನಾಗಿ ಒಂದು 10 ಲಕ್ಷಕ್ಕೆ ಮುಗ್ದೋಗಂಗೆ ಸಾಲ ಮಾಡ್ಕೊಂಬದು ಬೇಡ. ಬೇಡಮ್ಮ ತಾಯಿ, ಸಾಲದಾರ ಕೈ ಸಿಕ್ಬಿಟ್ರೆ ಬಂಡೆಡಿ ಕೈ ಕೊಟ್ಟಂಗೆ ಆಗಲ್ಲ ಕಡಮ್ಮ. ಸಾಲ ಮಾಡ್ಕೋಬಾರ್ದು. ಸಾಲ ಮಾಡ್ಕೊಬಿಟ್ರೆ ಜೀವನ ಪೂರ್ತಿ ಬರೀ ಸಾಲ ತೀರ್ಸೋದಾಗುತ್ತೆ. ಸಾಲ ಸವಾಸ ಮಾತ್ರ ಬೇಡ. ಮನೆ ಇಲ್ದಿದ್ರು ಸಾಲ ಮಾಡಬಾರ್ದು. ಬೇಕಾದ್ರೆ ನೀನು ಎಲ್ಲಾನ ಒಂದು ಗುಡಿಸ್ಲಕ್ಕೆ ಜೀವನ ಮಾಡೋ ಸಾಲ ಮಾಡಬಾರ್ದಮ್ಮ. ಮನೇನೂ ಇರ್ಬೇಕಣಪ್ಪ, ಹಿಂಗೆ ಅಮ್ಮಂಗೆ ಆಗುತ್ತೆ. ಮನೇನೂ ಇರಬೇಕು. ಸಾಕು ಹೇಳು, ಒಂದಿಟ್ಟು ಸಿಂಪಲ್ಲ ಮಾಡ್ಕೊಂಬನ. ಸರಿ ಆಯ್ತು ಹೇಳು, ಮಾಡಿಸ್ರಿ. ನಾನೆಲ್ಲ ಕೊಡ್ತೀನಿ. ಅದು ಯಾರಿಗೂ ಅಪ್ಪಳಿಸ್ರಿ ಅವ್ರಿಗೆಲ್ಲ ನಾನು ದುಡ್ಡು ಕೊಡ್ತೀನಿ. ಸರಿ ಆಯ್ತು ಹೇಳು ಮಾಮ. ಯಾರಪ್ಪ ಬಾ ಊಟ ಮಾಡು. ಬರ್ರಿ ಬಸಣ್ಣಯ್ಯ ಚುಡಕಾಯಿ ಬರೀ ಊಟ ಮಾಡಿರಿ. ಬೇಡ ಮಾಲ್ಮಂಡು ಬಂದ್ವಿ, ಹೋಗಿ ಊಟ ಮಾಡೋಕ್ರಿ. ನಾವು ಇವತ್ತು ನಮ್ಮ ಗಗನ ಮರೂರ್ಗೆ ಹೋಗೋಣ, ನೋಡ್ಕೊಂಬರಕ್ಕೆ ಹೋಗೋಣ. ನಾವು ಕರ್ಕೊಂಬರ ನಮ್ಮ ಇದ್ದೀವಿ. 7 ತಿಂಗಳಾಗೈತೆ, 9 ತಿಂಗಳ ಬುತ್ತಿ ನಿಮ್ತೈತೆ ನೋಡೋಣ ಅದಿಲ್ಲ. ಹೋಗಿ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀವಿ. ಚೆನ್ನಾಗೈತೆ ಕಣೋಣ ಸಾರು, ಹೋಗಿ ಉಣ್ಣೋಗು. ಬೋಲ್ ಚೆನ್ನಾಗೈತೆ ನುಗ್ಗೆಕಾಯಿ ಸಾರು. ಬೇಡಪ್ಪ ಉಂಡೆ ಇದ್ದೀನಿ, ಏನು ಬೇಡ. ಇಲ್ಲೇ ನುಗ್ಗೆ ಮರದಾಗ ಒಂದು 2 ನುಗ್ಗೆಕಾಯಿದು ನಾನು ಕಿತ್ತು ಕೊಟ್ಟಿದ್ದೆ. ಮಾಡೈತಿ ಬೆಳಕಳಾಕಿ ಬೋಲ್ ಚೆನ್ನಾಗಿತ್ತು ನುಗ್ಗೆಕಾಯಿ ಹುಳಿ. ನೀನೇ ಕಟ್ಟಾರ್ಗೆ ನೀನೇ ಕೊಡು, ಅವ್ನ ಕೈ ಕೊಡಬೇಡ. ಇನ್ನೂ ದುಡ್ಡು ಅಂಬೋದು ಅವನಿಗೆ ಕೊಡಬಾರ್ದು. ಅವ್ನ ಕೈಗೆ ದುಡ್ಡು ಕೊಟ್ಟರೆ ಹಂಗಾಗ್ಬಿಡುತ್ತೆ. ಏನು ಬಿಡು ಅಪ್ಪೆ ದುಡ್ಡು ಕೊಟ್ಟೈತೆ ಅಮ್ಮಂಗಾಗುತ್ತೆ. ಮತ್ತು ಅವನಿಗೆ ದುಡ್ಡು ಕೊಡಕ್ಕೆ ಹೋಗ್ಬೇಡ ನೀನು. ಯಮ್ಮಂಗೆ ಯಾಕೆ ಆಗಲಿ ದುಡ್ಡು ಕೊಡಕ್ಕೆ ಹೋಗ್ಬೇಡ. ಅಟೊಂದು ದುಡ್ಡು ನೋಡ್ತಿದ್ದಂಗೆ ಬಿಡು ಏನು ನಮ್ಮ ಅಮ್ಮ ದುಡ್ಡು ಕೊಟ್ಟೈತೆ ಅಮ್ಮಂಗಾಗುತ್ತೆ. ಈಗ ಅವರಿಗೆ ಸಾಲ ಅಮ್ಮಂಗೆ ತೋರಿಸ್ಬೇಕು. ಅವ್ರಿಗೆ ಸಾಲನೇ ಆಗಬೇಕು, ಅಮ್ಮಂಗೆ ಆಗಬೇಕು. ಅಮ್ಮ ಹಂಗೆ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡೈತೆ. ಅವನು ಇನ್ನೂ ಒಂದಿಟ್ಟು ಕೆಲಸ ಮಾಡೋಕ್ಕೆ ಹಿಂದೇಟು ಹೊಡಿತಾನೆ. ಅದಕ್ಕೆ ದುಡ್ಡು ಕೊಡ್ಬೇಡ ಅವ್ನ ಕೈಗೆ. ನೀನೇನೆ ಆ ಪಾತಾಡೋಣ ಕರ್ಕೊಂಬಂದು ಅಪ್ಪರ್ಸನ. ಆ ಪಾತಾಣ ಬರುತ್ತಲ್ಲ ನಮ್ಮ ಅದೃಷ್ಟರಪ್ಪಯ್ಯ, ಬಂದಾಗ ಆ ಪಾತಾಡನ್ನ ಕರ್ಕೊಂಬಂದು ಮಾತಾಡೋಣ. ಮಾತಾಡಿ ನೀನು ಅಯ್ಯಪ್ಪನ ಕೈ ಕೊಡು. ಅಣ್ಣ ಎಲ್ಲ ತಂದು ನೀನು ಮಾಡ್ಸೋಣ, ಎಷ್ಟು ಲಕ್ಷಕ್ಕೆ ಆಗಂಗೆ ಅಂತೇಳಿ ಒಂದು 8-9 ಲಕ್ಷಕ್ಕೆ ನಾವೇ ಅಪ್ಪರ್ಸ್ಬಿಡೋಣ. ಸುಮ್ಮನೆ ಮಾಡಿಬಿಡ್ತೈತೆ ಅಣ್ಣೆ. ನನ್ನ ಕೈಗೆ ದುಡ್ಡು ಕೊಟ್ಬಿಟ್ರೆ ಹೆಂಗಾಗುತ್ತೆ. ಬಿಡು ಹೆಂಗನ ದುಡ್ಡು ಐತಿ ಅಂತೇಳಿ ದುಡಿಲಿಲ್ಲ ಅಂದ್ರೆ ನಡೀತೈತಿ ಅಂತ ದೌಲತ್ ಮಾಡಿಬಿಡ್ತಾನೆ. ಅದಕ್ಕೇನೆ ನಿನ್ನ ಕೈಗೆ ದುಡ್ಡು ಕೊಡಬೇಡ. ದುಡ್ಡು ಕೊಡಬೇಡ, ನಿನ್ನ ಕೈಗೆ ಮಾತ್ರ ದುಡ್ಡು ಕೊಡಬೇಡ. ಸುಮ್ಮನೆ ಪಾತಾಡನ ಕೈ ಕೊಟ್ಟು ನೀನು ಕಟ್ಸೋದು ಕಲಿ. ಸುಮ್ಮನೆ ದುಡ್ಡು ಆಮೇಲೆ ಅಧ್ವಾನ ಮಾಡಿದ್ರೆ ಏನು ಮಾಡ್ತೀಯ ಪಾಪ. ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದಕ್ಕಾಗಿ ನಾನು ದುಡ್ಡು ಕೊಡೋಕ್ಕೆ ಭಯವಾಗುತ್ತೆ. ನಾನಂತೂ ಸುಮ್ಮನೆ ನಿಕ್ಕೆವನ ಅಂದ್ಕೊಂಡೆ. ಸುಮ್ಮನೆ ನಿಕ್ಕೊಂಡ್ರೆ ಅದು ಸುಮ್ಮನೆ ದುಡ್ಡು ಹಂಗೆ ಇರುತ್ತೆ. ಏನೋ ಒಂದು ಮಾಡಬೇಕು. ದಿನ ಕಳೀತಾ ಎಲ್ಲ ರೇಟ್ ಆಗುತ್ತೆ ಅಂತ ನಾನು ಅದೇ 5 ಲಕ್ಷಕ್ಕೆ ನಾನು ಮನೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬೇಕಾದ್ರೆ ನಮ್ಮ ಅದೃಷ್ಟರಪ್ಪ ಹೇಳ್ತೀನಿ. ಆಯಮ್ ಬೇರೆ ಸಾರ ಅಡ ಇಕ್ಕತ್ತಂತಲ್ಲ. ಇಕ್ಲಿ ಬಿಡು, ನಾನು 3 ಲಕ್ಷಕ್ಕೆ ಸಾರ ಅಡ ಇಕ್ಕಿರಿ ಆಗುತ್ತೆ. ಏನಂತ ಇದಿಲ್ಲ. ಒಂದು 3 ಲಕ್ಷಕ್ಕೆ ಸಾರ ಅಡ ಇಕ್ಕಿರಿ, ಒಂದು 8-9 ಲಕ್ಷಕ್ಕೆ ಒಂದು 10 ಲಕ್ಷ ಬೇಡ, ಒಂದು 2 ಲಕ್ಷ ಬೇಕಾದ್ರೆ ನಾನೆಲ್ಲ ಹೇಳ್ತೀನಿ. ಇಲ್ಲ ಅಂದರೆ ನಮ್ಮ ತಗಾದ್ರೂ ಇಸ್ಕೊಂಡು ಕೊಡು, ನಮ್ಮ ಗುಂಡಪ್ಪನ ತಗಾದ್ರೂ ಕೊಡುವಂತೆ. ಹಿಂಗೆ ಸಾಲ ತೀರಿಸ್ಬಂತೀನಿ. ಏನು ಮಾಡಿ ನಿನ್ನ ಹೆಸ್ರಿಗೆ ಮಾಡಿಸ್ಕೆ. ನಿನ್ನ ಹೆಸ್ರಿಗೆ ತಾನೇ ಇರೋದು ಅದೊಂದಿಟ್ಟು ಜಾಗ. ನನ್ನ ಹೆಸ್ರಿಗೆ ಇರೋದಕ್ಕೆ ಮತ್ತು ಅವಳು ಸುಮ್ಮನೆ ಇರೋದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮಾರಕ್ಕೆ ತಾರಾಡ್ಬಿಡೋಳು ನಮ್ಮ ಇವಳು ಒಳ್ಳಾಳಲ್ಲ. ನಿನ್ನ ಹೆಸ್ರು ಮಾಡಿಸ್ಕೊ. ಇವಾಗ ಮನೆಯೇ ಆಗಲಿ ಯಾವುದೇ ಆಗಲಿ ಎಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕೊ ಹೇಳ್ತೀನಿ. ಲೋನ್ ಮಾಡಿಸು. ಗೌರ್ಮೆಂಟ್ ಕಡೆಯಿಂದ ಲೋನನ್ನು ಕೊಡ್ತಾರೆ ಅದ್ರ ಜೊತೆಗೆ. ಅದು ಮಾಡಿಸ್ಬೇಕಂದ್ರೆ ಹೆಣ್ಮಕ್ಳ ಹೆಸ್ರಿಗೆ ಮಾಡಿಸ್ಬೇಕಾಗುತ್ತೆ. ಹೆಣ್ಮಕ್ಳ ಹೆಸ್ರಿಗೆ ಇದ್ರೇ ಅದು ಲೋನ್ ಕೊಡೋದು. ನೋಡಿ ಕೇಳು, ವಿಚಾರಿಸ್ಕೊಂಡು ಅದೊಂದು ಲೋನನ್ನು ಮಾಡ್ಸೋಣ. ಮಾಡಿಸಿರತ್ತೆ ಹೆಂಗೆ ಆಗುತ್ತೆ. ಹೋಗಿ ಪಂಚಾಯತಿಗೆ ಹೋಗಿ ಅದೊಂದು ವಿಚಾರಿಸ್ಕೊಂಬ. ಅದೊಂದು ಲೋನ್ ಇನ್ನೊಂದಿಟ್ಟು ಆದರೆ ಅದು ಹಾಕೆಲ್ಲ ಕಟ್ಮಂತಿ ಏನೊಂದಿಟ್ಟು ಆಗುತ್ತತ್ತ. ಏನು ಅದು ಕೇಳ್ಕೊಂಡು ಈಗ ಪಾತಾಡಂಗೆ ಕರ್ಕೊಬತ್ತೀನಿ. ಒಟ್ಟಿನಲ್ಲಿ ಇವ್ನ ಕೈಗೆ ದುಡ್ಡು ಕೊಡೋಕೋಬೇಡ ನೀನು. ದುಡ್ಡು ಇಕ್ಕೊಂಡು ನೀನು ಅವ್ನ ಕೈಗೆ ಕೊಡ್ಬಂತೆ. ಪಾತಾಡ ಮಾತ್ರ ಒಳ್ಳೆ ಮನುಷ್ಯ, ಮಾಡಿಕೊಡ್ತಾನೆ. ನೀನು ಹೆಂಗೆ ಹೇಳ್ತಿ ಹಂಗೆ ಮಾಡಿಕೊಡ್ತಾನೆ. ನಾನೆಲ್ಲ ಹೇಳ್ತೀನಿ. ನಮ್ಮ ಅದೃಷ್ಟರಪ್ಪ ಬೇರೆ ನಮ್ಮ ಅದೃಷ್ಟನೂ ಹೇಳುತ್ತೆ. ನಿಮ್ಗಂದ್ರೆ ನಮ್ಮ ಅದೃಷ್ಟನೂ ಹೇಳುತ್ತೆ. ಒಂದು 8-10 ಲಕ್ಷ ಆದರೂ ಆಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಡೇಟ್ ಪ್ಯಾನ್ ಎಂಬುದು ಮಾಡ್ಕೆ ನಿನ್ನ ಹೆಸ್ರಿಗೆ ಇರಲಿ. ಒಟ್ಟಿನಲ್ಲಿ ನಿನ್ನ ಹೆಸ್ರಿಗೆ ಇರಬೇಕು. ಸರಿ ಆಯ್ತು ಹೇಳೋಣ, ಹಂಗೆ ಮಾಡ್ತೀನಿ. ನನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಮಾಡೋಕ್ಕಾಗುತ್ತೆ. ಅದೇ ಮನೇನೆ ಕಟ್ಕೊಂಬನ ಹತ್ತೊಂದಿಟ್ಟು. ಇನ್ನೇನು ಅದು ಒಟ್ಟು ಹಳೆ ಮನೆ ಆಗೈತತ್ತ. ಅವ್ರು ಸವಾಸಕ್ಕೆ ಹೋಗ್ದಂಗೆ ಆಮೇಲೆ ಒಟ್ಟಿನಲ್ಲಿ ಅವ್ರಿಗೆ ಯಾರು ಹೇಳೋದು ಬೇಡ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಕಟ್ಕೊಂಬನ. ಅವ್ರನ್ನ ಯಾರು ಹೇಳ್ಕೊಬೇಡ್ರಿ. ತಾಯಿ ಮಗಳಿಗೆ ಇಬ್ಬರಿಗೆ ಅವ್ರು ಹೆಂಗೆ ಹೋಗ್ಲಿ, ಅವ್ನಿಗೆ ಸುಮ್ಮನೆ ಕೈ ಬಿಟ್ಬಿಡ್ರಿ ತಾಯಿ ಮಗಳನ್ನ ಅಂತ. ಒಂದು 5 ಲಕ್ಷ ದುಡ್ಡು ಇತ್ತು. ಅದಕ್ಕೆ ಏನು ಮಾಡೋಣ ಅಂತಂದೆ. 5 ಲಕ್ಷಕ್ಕೆ ಮನೆ ಕಟ್ಟೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಬಸಳೆ ಮನೆ ಹಂಗೆಲ್ಲ ಕಟ್ತಂಗೆಲ್ಲ ಐತೆ. ನೀನು ಹೆಂಗನ ಕಟ್ಟಿ ನೀನು 10 ಲಕ್ಷ ನನ್ನ ಬಂಡವಾಳ ಹಾಕು. ಮನೆಯನ್ನು ಯಾವಟ್ಟು ಹಾಕಿದ್ರು ಬೇಡ ಅಂಬಲ್ಲ. ಅದಕ್ಕೆ
ಸಾಕು ಒಂದು 8-10 ಲಕ್ಷಕ್ಕೆ ಹಿಂಗೆ ಮಾಡ್ಕೊಳಕ್ಕೆ ಸಿಂಪಲಾಗಿ ಅಂತ 8-10 ಲಕ್ಷಕ್ಕೂ ಆಗುತ್ತೆ, 5 ಲಕ್ಷಕ್ಕೆ 6 ಲಕ್ಷಕ್ಕೂ ಸುತ್ತೂರಾಗ ಬಾಡಿಗೆ ಮ್ಯಾಕ್ ಶೀಟ್ ಹಾಕಿರೆ ಹೆಂಗೆ ಮಾಡ್ಕೊಳಂಗೆಲ್ಲ ಐತೆ ಒಟ್ಟಿನಲ್ಲಿ ಮನೆ. ಅದಕ್ಕೆ ಸಿಂಪಲಾಗಿ ಮಾಡ್ಕೊಂಬನ ಅಂತಿದ್ವಿ. ಅದಕ್ಕೇನೆ ತಿರ್ಗ ಒಂದು 8 ಲಕ್ಷ ಆದ್ರೆ ಆಗುತ್ತೆ. ಬೇರೆ ನನ್ನ ಸಾರ ಅಡೆ ಐತೆ, ಅಡೆ ಇಕ್ತೀನಿ, ನನ್ನ ಸಾರ ಐತೆ ಅಂತ ಹೇಳೈತೆ. ಅದಕ್ಕೆ ಆತ ಮನೆ ಇದ್ರೆ ಸಾರ ಯಾವ ಲೆಕ್ಕ ಅಲ್ವಿ? ಫಸ್ಟ್ ಒಂದಿಟ್ಟು ಮನೆ ಮಾಡ್ಕೊಬೇಕು. ಸಾರದ್ದು ಯಾವುದು ಲೆಕ್ಕ ಅಲ್ಲ. ಫಸ್ಟ್ ಮನೆ ಇರ್ಬೇಕು, ಇರಕ್ಕೆ ಒಂದಿಟ್ಟು ನಿಮ್ಮದೇ ಮಾಡ್ಬೋದ್ರೆ ಮನೆ ಕೆಮ್ತೀವಪ್ಪ ಅಮ್ಮಂಗೆ ಒಂದಿಟ್ಟು ಮನೆ ಇರ್ಬೇಕು. ನನಗೆ ಅದೇ ಆಸೆ. ಏನು ಮಾಡೋಣ, ಒಂದಿಟ್ಟು ಅದಕ್ಕೆ ಅವ್ನ ಕೈಗೆ ದುಡ್ಡು ಕೊಡಬೇಡ್ರಿ, ಗಂಡ ಹೆಂಡ್ತಿ ಇಬ್ರು ಕೈಗೂ. ನೀನೇ ಮುಂದೆ ನಿಂತ್ಕೊಂಡು ನೀನೇ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.